ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಸಖತ್ತಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಆ್ಯಂಡ್ ವೆಲ್ಕಮ್ ಟು ಮೈ ಇಟಲಿ ಡೈರೀಸ್. ಟುಡೇ ಈಸ್ ಡೇ 1 2 3 4. Today is 4th day in Italy. ಪ್ರಯಾಣ ಶುರುವಾಗಿದೆ ಬೆಳಗಿನ ಜಾವ 7:15. ನೆನ್ನೆ ನಿಮಗೆ ಹೇಳಿದ್ದೆ ಬೆಳಗ್ಗೆ ಎದ್ದು ನಮಗೆ ಟ್ರಾವೆಲ್ ಇದೆ ಅಂತ. ಸೊ ಇವತ್ತು ನಾವು ಹೋಗ್ತಾ ಇರೋದು ಟಸ್ಕನಿಗೆ. ಲಾಟ್ ಆಫ್ ಪ್ಲೇಸಸ್ ಟು ಕವರ್ ಇನ್ ಟಸ್ಕನಿ. ಸೊ ಹೋಗ್ತಾ ಜರ್ನಿಲಿ ನಿಮಗೆ ತೋರಿಸ್ತೀನಿ. ಸದ್ಯಕ್ಕೆ ಹೊರಟಿದ್ದೀವಿ. ತುಂಬ ಲೈಟ್ ಬ್ರೇಕ್ಫಾಸ್ಟ್ ಆಯಿತು. ನನಗೆ ಏನು ಬ್ರೇಕ್ಫಾಸ್ಟ್ ಚೆನ್ನಾಗಿರಲಿಲ್ಲ, ಏನು ಇಡ್ಲೂ ಇಲ್ಲ ತಿನ್ನೋಕ್ಕೆ. ಸೊ ಸ್ವಲ್ಪ ಫ್ರೂಟ್ಸ್ ತಿನ್ಕೊಂಡು ಹೊರಟಿದ್ದೀವಿ. ಹಲೋ, ಇವತ್ತು ಪಿಂಕಿ ಥರ ರೆಡಿ ಆಗಿದ್ದಾರೆ ಜಯಂತ್ ಅವರು. ಪಿಂಕ್ ಶರ್ಟ್, ಪಿಂಕಿ. ನನಗೇನು ಇಷ್ಟಪ್ಪ ಪಿಂಕ್. ಇಟ್ಸ್ ನೈಸ್ ವೈಬ್ರೆಂಟ್ ಕಲರ್. ಸೆಲೆಕ್ಟ್ ಮಾಡಿದ್ದು ನಾವೇ. ಸೊ ವೈಬ್ರೆಂಟ್ ಕಲರ್, ಸಟಲ್ ಕಲರ್. ಐ ಮೀನ್ ವೈನ್ ಐ ಸೇ ವೈಬ್ರೆಂಟ್ ಡಿಫ್ರೆಂಟ್ ಆಗಿರುತ್ತೆ, ಸ್ಟ್ಯಾಂಡಿಂಗ್ ಔಟ್. ಓಕೆ, ನಾನು ಈ ಬ್ಲ್ಯಾಕ್ ಆ್ಯಂಡ್ ವೈಟ್ ಸ್ಟ್ರೈಪ್ಸ್ ಇರುವಂಥ ಟಾಪ್ ಆ್ಯಂಡ್ ಸ್ಕರ್ಟಲ್ಲಿ ಇದ್ದೀನಿ ಇವತ್ತು. ಸೊ ಎಕ್ಸೈಟೆಡ್ ಟು ಎಕ್ಸ್ಪ್ಲೋರ್ ಟಸ್ಕನಿ. ನಿಮಗೂ ತೋರಿಸ್ತೀನಿ ನಾವು ಎಲ್ಲೆಲ್ಲಿ ಹೋಗ್ತಿದ್ದೀವಿ, ಏನೇನು ಮಾಡ್ತಿದ್ದೀವಿ ಎಲ್ಲ. ಸೊ ಬನ್ನಿ, ಲೆಟ್ಸ್ ಸ್ಟಾರ್ಟ್ ಅವರ್ ಜರ್ನಿ. ಇವಾಗ ನಾವು ನಮ್ಮ ಫಸ್ಟ್ ಸ್ಟಾಪಲ್ಲಿದ್ದೀವಿ ಇನ್ ಟಸ್ಕನಿ. ದ್ಯಾಟ್ ಈಸ್ ಸಿಯಾನಾಗೆ ಬಂದು ರೀಚ್ ಆಗಿದ್ದೀವಿ. ಇವಾಗ ನಮಗೆ ಒಂದು 2 hours ಟೈಮ್ ಇದೆ ಟು ಎಕ್ಸ್ಪ್ಲೋರ್ ದಿಸ್ ಪರ್ಟಿಕ್ಯುಲರ್ ಪ್ಲೇಸ್. ಸೊ ವಿ ಆರ್ ಜಸ್ಟ್ ಗೋಯಿಂಗ್ ಅಹೆಡ್. ಆ್ಯಂಡ್ ಇದೊಂದು ಸ್ವಲ್ಪ ಸಿಮಿಲರ್ ಟು ಫ್ಲಾರೆನ್ಸ್ ಇದೆ. ಆ್ಯಂಡ್ ಅಷ್ಟು ಡಿಫ್ರೆನ್ಸ್ ಇಲ್ಲ, ಬಿಲ್ಡಿಂಗ್ಸು ಅದೆಲ್ಲ. ಸೊ ಬನ್ನಿ, ಲೆಟ್ಸ್ ಎಕ್ಸ್ಪ್ಲೋರ್. ಇಲ್ಲಿ ಜಯಂತ್ ಅವ್ರು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರೆ ಫೋನಲ್ಲಿ. ನೋಡಿ, ಜಯಂತ್ ಕೊರಿಯನ್ ಬಾಯ್ ಇವತ್ತು. ಈಸ್ ಲುಕಿಂಗ್ ಲೈಕ್ ಅ ಕೊರಿಯನ್ ಬಾಯ್. ವಾಟ್ ಯು ಥಿಂಕ್? ಐ ಥಿಂಕ್ ಇಟ್ ಲುಕ್ಸ್ ಗುಡ್. ಡಿಫ್ರೆಂಟ್ ಲುಕ್ ಅಂತಾರೆ. ಸ್ವಲ್ಪ ಕ್ಯಾಮ್ರಾ ಇಟ್ಟಿದ್ದೀನಿ, ಫೋನ್ ಬಿಟ್ಬಿಟ್ಟು ಮಾತಾಡಿ. ಏನು ಮಾಡಬೇಕು ಅಂತ ಚೆಕ್ ಮಾಡ್ತೀನಿ. 10 things to do in Siena ಅಂತ. Now it's too late. We should have thought about this yesterday. So this is my outfit for the day. This is from Savana. ನೋಡಿರ್ತೀರೋ ಆಲ್ರೆಡಿ, ಪ್ರೀವಿಯಸ್ ಹಾಕಿದ್ದೀನಿ ಇದನ್ನು ಟ್ರಿಪ್ಪಲ್ಲಿ. ಆ್ಯಂಡ್ ಈ ಟಾಪು ಇಟ್ಸ್ ಫ್ರಮ್ ಅಲಾಮೋಡ್ ಬೈ ಆಕಾಂಕ್ಷ ಅಂತ ಒಂದು ಬ್ರ್ಯಾಂಡು, ಅಲ್ಲಿಂದ ತೊಗೊಂಡಿದ್ದು. ಅದು ಇವಾಗ ಮಿಸ್ ಮೋಸ ಅಂತೇನೋ ಆಗಿದೆ. ದೇರ್ ಆರ್ಕಿಟೆಕ್ಚರ್ ಇಸ್ ಆ್ಯಕ್ಚುಲಿ ವೆರಿ ಪ್ರಿಟಿ. ಕೆಲವೊಂದು ಬಿಲ್ಡಿಂಗ್ ಎಲ್ಲ ನೋಡಿದ್ರೆ ವಾವ್, ಏನು ಸಖತ್ತಾಗಿದೆ ಅಂತ ಅನಿಸುತ್ತೆ. ನೆನ್ನೆ ನಿಮಗೆ ತೋರಿಸಿದ್ನಲ್ಲ, ವೆರಿ ಪ್ರಿಟಿ. ನಮ್ಮದು ಪ್ರಿಟಿನೇ, ನಮ್ಮದು ಸೂಪರ್ ಡೂಪರ್ ಬ್ಯೂಟಿಫುಲ್. ಬಿಟ್ಕೊಡ್ಬಾರ್ದಲ್ವ ನಮ್ಮನ್ನ ನಾವು. ಹಾಗಾಗಿ ಇವತ್ತು ಆ್ಯಕ್ಚುಲಿ ನಾವು 4 ಜಾಗಕ್ಕೆ ಹೋಗ್ತಾ ಇರೋದು. ಸೊ 4 ಜಾಗಕ್ಕೂ ಹೋದ್ಮೇಲೆ ತೋರಿಸ್ತೀನಿ ಎಲ್ಲಿ ಬಂದಿದ್ದೀನಿ ಅಂತ. ನಾವು ಸಿಯಾನಾನ ಎಕ್ಸ್ಪ್ಲೋರ್ ಮಾಡುವ. ಇದು ನಮ್ಮ ಧಾರವಾಡ ಪೇಡ ಥರ ಇದೆ ನೋಡಿ. ಇಲ್ಲಿ ಏನೇನಿದೆ ಅಂತ ಇಲ್ಲಿ ಬರೆದಿದ್ದಾರೆ. ಆಲ್ಸೋ ದಿಸ್ ಈಸ್ ಅ ಯುನೆಸ್ಕೋ ಹೆರಿಟೇಜ್ ಸೆಂಟರ್. ಅಷ್ಟು ಒಂದು 700 ವರ್ಷದ ಇತಿಹಾಸವನ್ನು ಉಳ್ಳಂತಹ ಪ್ರದೇಶ. ಒಂದು ಸ್ವಲ್ಪ ನಿಮಗೆ ಫ್ಲಾರೆನ್ಸ್ ಥರನೇ ಅನಿಸುತ್ತೆ, ನನಗೆ ಅನ್ನಿಸ್ತು. ನಿಮಗೂ ಅನಿಸ್ತಾ ಅಂತ ಹೇಳಿ. ಏನು ಜಯಂತ್ ನಂಗೆ ಇದುವರೆಗೂ ಅಂಗಡಿ ನೋಡಿದ ತಕ್ಷಣ ಪುಟ ಅಲ್ಲಿ ನೋಡ್ಬೇಡ, ನಡಿ ಮುಂದೆ ನಡಿ ಅಂದ್ಬಿಟ್ಟು ಇವತ್ತು ನೀನು ನನಗೆ ಅಂಗಡಿ ಇದೆ ಪುಟ ನೋಡು ಅಂತ. ಯಾವ ಕಡೆ ಎದ್ವಿ ನಾವಿಬ್ರು? ಬೆಳಗ್ಗೆ ಎಲ್ಲ ಬೆಳಗ್ಗೆ ನೀನು ಮೂಡ್ ಚೆನ್ನಾಗಿರಲಿ ಅಂತ. ಸೊ ಇಡೀ ದಿನ ಚೆನ್ನಾಗಿರುತ್ತೆ. ಓ ಮೈ ಗಾಡ್, ದಟ್ಸ್ ಅಮೇಜಿಂಗ್. ಸೊ ಹಿಂದೆಗಡೆ ಒಂದು ಬಿಲ್ಡಿಂಗ್ ಕಾಣ್ತಿದೆಯಲ್ಲ, ಮಾನ್ಯುಮೆಂಟ್. ಸೊ ಅದ್ರ ಒಳಗಡೆ ಹೋಗಿ ಬಂದ್ವಿ. ಸೊ ವಿ ಜಸ್ಟ್ ಲುಕ್ಡ್ ಅರೌಂಡ್ ಫಾರ್ ಅ ಬಿಟ್ ಅಂಡ್ ವಿ ಕೇಮ್. ಆ್ಯಂಡ್ ನೌ ಟು ದಿಸ್ ಪ್ಲೇಸ್. ಐ ಥಿಂಕ್ ಇಟ್ಸ್ ಲೈಕ್ ಅ ಮೇನ್ ಪ್ಲೇಸ್ ಹಿಯರ್. ನಾವು ಚರ್ಚ್ ಅಂತ ಅಂದ್ಕೊಂಡು ಹೋದ್ವಿ, ಅದು ಆ್ಯಕ್ಚುಲಿ ಚರ್ಚ್ ಅಲ್ಲ. ಐ ಥಿಂಕ್ ಇವೆಲ್ಲ ಬಿಲ್ಡಿಂಗ್ಗಳು ಇಂಟರ್ ಕನೆಕ್ಟೆಡ್ ಥರ ಇದೆ. ಒಳ್ಳೆ ನಮಗೆ ಹೊರಗಡೆ ಬರೋದೇ ಬೇಡ, ರಾಜ ಒಳಗಿಂದನೇ ಓಡಾಡ್ಕೋಬೋದು. ಆ ಕೆಳಗಡೆ ಓಡಾಡೋಕ್ಕೆ ಮಾತ್ರ ಜಾಗ ಮಾಡ್ಕೊಂಡಿದ್ದಾರೆ ಅಲ್ಲಿ. ಅದೇ ಬಿಟ್ಟು ಮೇಲ್ಗಡೆ ಎಲ್ಲ ಕನೆಕ್ಟೆಡ್. ಮಳೆ ಬರುತ್ತೆ ಅಂತ ಇತ್ತು ವೆದರಲ್ಲಿ, ಬಟ್ ಇಲ್ಲಿ ಆ್ಯಕ್ಚುಲಿ ಮಳೆ ಇಲ್ಲ. ಸೊ ಹ್ಯಾಪಿ, ಬರದೇ ಇರಲಿ ನಾವು ವಾಪಸ್ ಹೋಗೋವರೆಗೂ ಅಂತ ಕೇಳ್ಕೋತೀನಿ. 11 ಗಂಟೆಗೆ ಶುರು ಮಾಡೋಣ. ಉಪ್ಸಿ, ಬೇಡ ಮಳೆ ಬೇಡ. ಸೊ ಇವಾಗ ಈ ರೂಟ್ ತೊಗೊಂಡು ಹೋಗೋಣ ಅಂತ. ಲೆಟ್ಸ್ ಗೋ. ಏನಿದೆ ಅಲ್ಲಿ ಅಂತ ನೋಡ್ಕೊಂಬರೋಣ. ವೆರಿ ಸಿಮಿಲರ್ ಕೈಂಡ್ ಆಫ್ ಡುವಾಮೋ. ಸದ್ಯಕ್ಕೆ ನಾವಿವಾಗ ಅಲ್ಲಿಂದ ನೋಡ್ಕೊಂಡು ಬಂದು ಇವಾಗ ಮತ್ತೆ ಇಲ್ಲಿ ಎಕ್ಸಿಟ್ ತಗೋತಾ ಇದ್ದೀವಿ. ಜಸ್ಟ್ ಎಕ್ಸ್ಪ್ಲೋರಿಂಗ್ ದ ಟೌನ್. ಗೊತ್ತಿಲ್ಲ ನಮಗೆ ಏನಿದೆ ಏನಿಲ್ಲ, ನೋಡ್ಕೊಂಡು ಹೋಗ್ತಾ ಇದ್ವಿ.
ಇವಾಗ ಹಸುವಾಗ್ತಾ ಇದೆ ನನಗೆ ಆ್ಯಕ್ಚುಲಿ ತಿಂಡಿ ತಿಂದಿದ್ದು ನಮಗೆ ಸರಿ ಹೋಗಿಲ್ಲ. ಸೊ ಐ ಆಮ್ ಫೀಲಿಂಗ್ ಅ ವೆರಿ ಹಂಗ್ರಿ. ಇದೆಯಾಕೆ ನನ್ನ ಮುಖ ಏಷ್ಯನ್ ಪೇಂಟ್ ಥರ ಕಾಣ್ತಾ ಇದೆ, ಸ್ವಲ್ಪ ಲೈಟಾಗಿ ಕಾಣಿಸ್ತಿದೆ. ಬಟ್ ಐ ಥಿಂಕ್ ಐಮ್ ಲುಕಿಂಗ್ ವೆರಿ ಪ್ರಿಟಿ. ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಬಿಡಿ ಸ್ನೇಹಿತರೆ, ಅಷ್ಟೇ. ಜಯಂತದ ಅಮೇಝಿಂಗ್ ಪಿಕ್ಚರ್ಸ್ ಕ್ಲಿಕ್ ಮಾಡಿದ್ದೀನಿ, ಬೆಂಕಿ ಥರ ಕ್ಲಿಕ್ ಮಾಡಿದ್ದೀನಿ ಎಲ್ಲ ಕಡೆ. ಹಿ ಶುಡ್ ಬಿ ಲೈಕ್ ವಾವ್. ಯಾಕೋ ಬರೀ ಫೋನ್ ಪ್ರತಿಗೆ ಅನ್ಸುತ್ತೆ, ಫೋನು ಚೆನ್ನಾಗಿದೆ. ನಿಂಗೆ ಅನಿಸುತ್ತೆ? ಅಷ್ಟೇ, ಎಕ್ಸ್ಪ್ರೆಷನ್ ನೋಡ್ಬೇಕಾಯ್ತು. ಇಲ್ಲ ಫೋನ್ದೆ ಅಷ್ಟೇ. ಬಿಕಾಸ್ ಹಿ ಬಾಟ್ ನ್ಯೂ ಫೋನ್. ಆ ಫೋನಲ್ಲಿ ಕ್ಯಾಮ್ರಾ ಚೆನ್ನಾಗಿದೆ, ಹಾಗಾಗಿ ಅಷ್ಟೇ. ಇಟ್ಸ್ ನಾಟ್ ಲೈಕ್ ಯಾರು ಹೆಂಗಾದ್ರು ತೆಗಿಬೋದು, ಫೋನ್ ಚೆನ್ನಾಗಿದ್ರೆ ಸಾಕು. ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ ಗೈಸ್. ಟಿಕೆಟ್ ಬೇಕನ್ಸುತ್ತೆ ಒಳಗಡೆ ಹೋಗೋಕ್ಕೆ. ಹಾಂ, ಎಂಟ್ರೆನ್ಸು. ಸೊ ಯಾ, ನೆಕ್ಸ್ಟ್ ಸ್ಟಾಪಿಗೆ ನಾವು ಬಂದಾಯಿತು, ವಿಚ್ ಈಸ್ ಶಿಯಾಂಟಿ. ಸೊ ಇದೊಂದು ವೈನರಿ, ಅಲ್ಲಿಗೆ ಬಂದಿದ್ದೀವಿ. ಆ್ಯಂಡ್ ಆಲ್ಸೋ ವೆರಿ ಫೇಮಸ್ ಫಾರ್ ಆಲಿವ್ ಆಯಿಲ್, ಹಾಗಾಗಿ ಇಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ. ಇಟ್ಸ್ ವೆರಿ ಫೇಮಸ್ ಪ್ಲೇಸ್. ಇಲ್ಲಿ ನೋಡುವ ಏನು ಮಾಡ್ತಾರೆ, ಹೆಂಗೆ ಮಾಡ್ತಾರೆ ಆ್ಯಂಡ್ ಎವ್ರಿಥಿಂಗ್ ಎಲ್ಸ್. ಬನ್ನಿ. ಜಯಂತ್, ಯಾವ ಸ್ಕೂಲ್ ನಿಮ್ಮದು? ಹುಡುಗ ಯಾವುದೋ ಸ್ಕೂಲ್ ಹುಡುಗ ಬಂದುಬಿಟ್ಟಿದೆ. ಸ್ಕೂಲಿಗೆ ರಜೆ ಸಿಗುತ್ತೆ ಅಂತ ಬಂದಿದ್ದೀನಪ್ಪ, ಅಥವಾ ಸ್ಕೂಲ್ದು ಫೀಲ್ಡ್ ಟ್ರಿಪ್ಪಪ್ಪ? ಶಿಯಾಂಟಿ. ಇದು ಆ್ಯಕ್ಚುಲಿ ಇವ್ರದ್ದು ವೈನ್ದು ಶಾಪ್ ಇದೆಯಲ್ಲ ಅದು, ಮತ್ತು ಇಲ್ಲಿ ಆಲಿವ್ ಆಯಿಲ್ ಎಲ್ಲ ಇದೆ. ನಾವಿಬ್ಬರು ಕುಡಿಯಲ್ಲ, ಸೊ ಹಾಗಾಗಿ ಬೇಡ ಅಂತ ಹೇಳಿದ್ವಿ. ಅಲ್ಲಿ ನೋಡಿದ್ರೆ ನಮಗೆ ಒಳಗೂ ಬಿಡ್ಕೋತಿಲ್ಲ, ಹೆಂಗೆ ಮಾಡ್ತಾರೆ ಅಂತ ಅಟ್ಲೀಸ್ಟ್ ನೋಡೋಣ ಅಂತ. ಸೊ ಹಾಗಾಗಿ ನಮಗೆ ಶಾಕಿಂಗ್ ಆಗಿಬಿಡ್ತು ಅದು. ಐ ಥಾಟ್ ಓಕೆ ಒಳಗೆ ಬಿಡ್ತಾರೆ, ಸೊ ವಿ ಕ್ಯಾನ್ ಜಸ್ಟ್ ಗೋ ಥ್ರೂ ಎವ್ರಿಥಿಂಗ್ ಇವನ್ ಇಫ್ ವಿ ಡೋಂಟ್ ಹ್ಯಾವ್ ಟು ಡ್ರಿಂಕ್. ಸೊ ದೇ ಆಸ್ಕ್ಡ್ ಅಸ್ ವೈನ್ ಟೇಸ್ಟಿಂಗ್, ಲೈಕ್ ನೋ ವಿ ಡೋಂಟ್ ಡ್ರಿಂಕ್, ಸೊ ಇಟ್ಸ್ ಫೈನ್. ಆಮೇಲೆ ನೋಡಿದ್ರೆ ಅಲ್ಲಿ ನಮ್ಮನ್ನ ಒಳಗೂ ಬಿಡ್ಕೋತಿಲ್ಲ, ಅವರವರೇ ಹೋಗಿದ್ದಾರೆ ಒಳಗೆ. They have lots of varieties of olive oil. Giorno, ciao. We couldn't eat lunch. ಇಲ್ಲೇನೂ ಇಲ್ಲ. ಸೊ ಇಲ್ಲಿ ವೈನ್ ಕುಡಿಯೋರ್ಗಷ್ಟೇ ಆದ್ಯತೆಯನ್ನು ಕೊಡಲಾಗಿತ್ತು, ಹಾಗಾಗಿ ನಾವು ನಮ್ಮನ್ನು ವಾಪಸ್ ಪ್ಯಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಅಕ್ಕಪಕ್ಕ ಇರೋದೆಲ್ಲ ವೈನ್ ಯಾರ್ಡ್ಸೇ, ಸೊ ತುಂಬ ಇದೆ ಇಲ್ಲಿ. ಈ ರೀಜನ್ ಇರೋದೇ ಫೇಮಸ್ ಇರೋದೇ ಅದಕ್ಕೆ. ಐ ಡೋಂಟ್ ನೋ ಇಫ್ ಯು ಗೈಸ್ ನೀವೇನಾದರೂ ವೈನ್ ಕುಡ್ದಿದ್ದೀರಾ ಅಥವಾ ಕುಡಿತೀರಾ ಅಂತಂದರೆ ಲೆಟ್ ಮಿ ನೋ ಇಫ್ ಯು ಗೈಸ್ ಹ್ಯಾವ್ ಟ್ರೈಡ್ ದಟ್ ಶಿಯಾಂಟಿ ವೈನ್. ಓಕೆ ಗೈಸ್, ನಾವು ಬಂದು ರೀಚ್ ಆಗಿದ್ದೀವಿ ಟು ಸ್ಯಾನ್ ಜಿಮಿಗ್ನಾನೋ. ಐ ಥಾಟ್ ಯು ವಿಲ್ ಟೆಲ್ ವಿತ್ ಮೀ. ಮರ್ತೇ ಹೋಗ್ಬಿಟ್ಟೆ. ಸ್ಯಾನ್ ಜಿಮಿಗ್ನಾನೋ ತಪ್ಪು ಸ್ಟೆಲ್ಲಿಂಗ್. ಇವಾಗ ಒಳಗಡೆ ಬಸ್ ಇಳ್ಕೊಂಡು ಒಳಗೆ ಹೋಗ್ತಾ ಇದ್ದೀವಿ. ಇಟ್ಸ್ ಅ ಮಿಡಿವಲ್ ಟೌನ್ ಅಂತೆ, ಆ್ಯಂಡ್ ಇಲ್ಲಿ ಸಿಗುವಂಥ ಐಸ್ ಕ್ರೀಮ್ ಇಸ್ ವರ್ಲ್ಡ್ ಫೇಮಸ್ ಅಂತೆ. ಸೊ ಐ ಆಮ್ ವೆರಿ ಎಕ್ಸೈಟೆಡ್ ಟು ಟ್ರೈ. ಎಸ್ ಕ್ಯೂಟ್. ಸೊ ಐಮ್ ವೆರಿ ಎಕ್ಸೈಟೆಡ್ ಟು ಟ್ರೈ. ಆ್ಯಂಡ್ ನಾವು ಊಟ ಮಾಡಿಲ್ಲ, ಫಸ್ಟ್ ನಮಗೆ ಊಟ ಕೊಡ್ರು, ಆಮೇಲೆ ನಾವು ಜಾಗ ನೋಡ್ತೀವಿ ಅನ್ನೋ ರೇಂಜಲ್ಲಿ ಇದ್ದೀವಿ. ಸೊ ಫಸ್ಟ್ ತಿನ್ನುವ, ನೋಡುವ ಒಳಗಡೆ ಹೋಗಿ ಏನಿದೆ ಇಲ್ಲಿ ತಿನ್ಕೊಂಬಿಡೋಣ, ಆಮೇಲೆ ನೋಡೋಣ. ಬಟ್ ಪ್ರಿಟಿ, ವೆರಿ ಪ್ರಿಟಿ. ಅಲ್ಲಿ ನೋಡಿ, ತಿನ್ನಕ್ಕೆ ನನ್ನ ಪ್ರಕಾರ 30 ಮಿನಿಟ್ಸ್ ಹೋಗುತ್ತೆ. ಇಲ್ಲೂ ಸೇಮ್ ನಮ್ಮ ಥರನೇ ಬಟ್ಟೆ ಒಣಗಾಕಿದ್ದಾರೆ. ನಾವು ಯಾಕೆ ಇಬ್ಬರು ಆ ಥರ ಇನ್ಫ್ಲೂಯೆನ್ಸರ್ಸ್ ಥರ ಹಿಡ್ಕೊ ನಿಮಿಷ ಆಗಿದ್ದೀವಿ ಗೈಸ್. ನೋಡಿ ಗೈಸ್ ಏನು ಗೊತ್ತಾ ಗೈಸ್ ಇವತ್ತೇನಂದರೆ ಗೈಸ್ ಆ ಗೈಸ್ ಅಂದ್ಬಿಟ್ಟೆ ವ್ಲಾಗ್ ಮುಗಿಸ್ಬಿಡ್ತಾರೆ. ಇಡೀ ವ್ಲಾಗಲ್ಲಿ ಒಂದು 400 ಸತಿ ಗೈಸ್. ಏನು ಗೊತ್ತಾ ಗೈಸ್? ಸೊ ಗೈಸ್ ಇವತ್ತು ನಾವು ಇದು ತೊಗೊಂಡ್ವಿ ಗೈಸ್. ಐ ಡೋಂಟ್ ಮೀನ್ ಟು ಹಾರ್ಮ್, ಐಮ್ ಜಸ್ಟ್ ಸ್ಟೇಟಿಂಗ್ ದ ಫ್ಯಾಕ್ಟ್. ಒಂದು 500 ಸತಿ ಗೈಸ್ ಅಂದ್ಬಿಟ್ಟು. ಸೊ ಯಾ, ದಿಸ್ ಈಸ್ ಇಟ್. ಇಟ್ಸ್ ಕಾಲ್ಡ್ ದ ಸಿಟಿ ಆಫ್ ಟವರ್ಸ್ ಅಂತ ಹೇಳಿದ್ರು ಜಯಂತ್ ಅವರು. ಯಾಕೆ ಹೇಳಿ? ಯಾಕೆನಾ? ಇಟ್ಸ್ ಜಸ್ಟ್ ಟವರ್ಸ್ ಇದೆ ಅಷ್ಟೇ, ಸಿಟಿ ಆಫ್ ಟವರ್ಸ್ ಗೊತ್ತಿಲ್ಲ ಯಾಕೆ ಅಂತ. ಬಟ್ ಇಟ್ಸ್ ಕಾಲ್ಡ್ ಬಿಕಾಸ್ ಎವ್ರಿ 10 ಮೀಟರ್ಸ್ ಒಂದು ಟವರ್ ಇದೆ ಇಲ್ಲಿ, ಟವರ್ ಡಿಸೈನ್ ಥರ ನೋಡಿದ್ರು. ಸೊ ಜಸ್ಟ್ ಕಾಲ್ಡ್ ಸಿಟಿ ಆಫ್ ಟವರ್, ಮೆಡಿವಲ್ ಟವರ್. ನಮ್ಮ ಫೈನಲ್ ಡೆಸ್ಟಿನೇಷನ್ಗೆ, ದಟ್ ಈಸ್ ದ ಲೀನಿಂಗ್ ಟವರ್ ಆಫ್ ಪೀಸಾ ನೋಡ್ಲಿಕ್ಕೆ ಬಂದಿದ್ದೀವಿ. ಮತ್ತು ಇಲ್ಲಿ ಒಂದು ಡುವಮೋ ಚರ್ಚ್. ಸೊ ಮಳೆ ಬರ್ತಿದೆ, ಸೊ ನಾವಿಬ್ರು ಮಳೆಯಲ್ಲಿ ಜೊತೆಯಲ್ಲಿ ಮಾಡ್ತಾ ಇದ್ದೀವಿ.
ಮಿಸ್ಟರ್ ಜಯಂತ್ ಬಾಯಿ ಅವರ ಕೊಡುಗೆ ನಮಗೆ. ನಂದು ಗೂಗಲ್ ಕೊಡಿ ಮೊದಲೇ ಪ್ರೆಡಿಕ್ಟ್ ಮಾಡಿತ್ತು. ಸೊ ನೋಡಿ ಎಷ್ಟೇ ಲೀಡಿಂಗ್ ಟವರ್ ಆಫ್ ಪೀಸಾ. ಬನ್ನಿ ಹೋಗೋಣ. ಕಟ್ಸ್ತಾ ಯಾರು ಕಟ್ಸಿದ್ರು ಬಕ್ ಅಂತ ಇತ್ತಂತೆ. ಇಟ್ ಬಿಕೇಮ್ ಪಾಪ್ಯುಲರ್ ಇವನ್ ಇಫ್ ಇಟ್ ವಾಸ್ ಸೊಟ್ಟಿಗೆ. ನೀವು ಲೈಫಲ್ಲಿ ನೆಟ್ಗಿಲ್ಲ ಅಂತ ಯೋಚನೆ ಮಾಡಬೇಡಿ, ಸೊಟ್ಟಿಗೆ ಇದ್ರೂ ಪಾಪ್ಯುಲರ್ ಆಗ್ಬೋದು ಅಂತ ಲೀನಿಂಗ್ ಟವರ್ ಆಫ್ ಪೀಸಾ ಇಂದ ಕಲ್ತ್ಕೊಳ್ಳಿ. ಪಾಸಿಟಿವ್ ಆಗಿ ಇಟ್ಕೊಳ್ಳಿ ನಿಮ್ಮ ನ್ಯೂನ್ಯತೆಗಳನ್ನು. ಬಟ್ ಇಟ್ ವಾಸ್ ನೆವರ್ ಇಂಟೆಂಡೆಡ್ ಟು ಬಿ ಸೊಟ್ಟ ಹಿಂಗೆ. ಸೊ ಫಸ್ಟ್ ಸ್ಟ್ರೈಟ್ ಆಗಿದ್ದೆ ಇಲ್ಲೇನೋ ಸ್ಯಾಂಡ್ ಸ್ಟೋನ್ ಸಮಥಿಂಗ್ ವರ್ಡ್ ಮರ್ತೋಗ್ಬಿಟ್ಟು ಕರೆಕ್ಟ್. ಅದರಿಂದ ಅದು ಕೆಳಗಡೆ ಹೋಗಿದ್ದು ಅಷ್ಟೇ. ಹಿಂಗೆ ವಾಲ್ಕೊಂಡು ಹೋಯ್ತು. ಬಟ್ ಅದು ಕಟ್ಸ್ದಾಗ ಸ್ಟ್ರೈಟೇ ಇದ್ದಿದ್ದು. ಪಾರ್ಕಿಂಗ್ ಎಲ್ಲೋ ನಾವು ನಡ್ಕೊಂಡ್ ಬಂದಿದ್ದೆ ಎಲ್ಲೋ ತುಂಬಾ ದೂರ ನಡಿಬೇಕು. ಆ್ಯಂಡ್ ಇಲ್ಲಿ ನಡೆದು ಇವತ್ತು ಆಲ್ಮೋಸ್ಟ್ ನಾವು ಒಂದು 10 ಕಿಲೋಮೀಟರ್ ನಡೆದಿದ್ದೀವಿ ಬೆಳಗಿಂದ. 15,000-16,000 ಸ್ಟೆಪ್ಸ್ ಈಸಿಲಿ ಆಗೋಗಿದೆ ನಮ್ದು ಇವತ್ತು. ತುಂಬಾ ವಾಕ್ ಮಾಡಿದ್ದೀವಿ. ಈ ಪಾರ್ಕಿಂಗಿಂದ ಇಲ್ಲಿಗೆ ಇಷ್ಟು ನಡಿಬೇಕು ಅಂದರೆ ಜಸ್ಟ್ ಇಮ್ಯಾಜಿನ್ ಗೈಸ್. ಬಟ್ ನೈಸ್. ಮಳೆ ಬರ್ತಿದೆ ಅಂತ ಸ್ವಲ್ಪ ಕ್ರೌಡ್ ಕಮ್ಮಿ ಇದೆ ಅಂತ ಅನ್ಕೊಂಡಿದ್ದೀನಿ ಅಷ್ಟೇ ನಾನು. ಬಟ್ ನೈಸ್ ಇಟ್ ಇಸ್. ನಾವು ಕ್ಲೀಶೆ ಫೋಟೋಸ್ ತಗೋತೀವಿ ಇವಾಗ ಅಳ್ತಾ ಇರೋದನ್ನ. ಯಾ ಸತ್ಯ ಭಾವೆ ಕೋಪವೇ